ಈ ಸಮಯದಲ್ಲಿ ಕೊಟ್ಟಿರತಕ್ಕಂತ ಒಂದು ಪ್ರಸ್ತಾವದ ಶೀರ್ಷಿಕೆ ಏನೆಂದರೆ ಪುನರುತ್ಥಾನ ಹೊಂದಿರತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕಿರುವ ಆಶೀರ್ವಾದಗಳು ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆತನ ಕುರಿತಾಗಿ ಆತನ ಪುನರುತ್ಥಾನದ ಕುರಿತಾಗಿ ನಾವು ಕೇಳೋಣ, ಧ್ಯಾನಿಸೋಣ. ಮೊದಲನೇದಾಗಿ ಮಾರ್ಕನ ಸುವಾರ್ತೆ 9:31 ಮಾರ್ಕನ ಸುವಾರ್ತೆ 9:31 ನಾವು ಓದೋಣ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು ಇದು. ಆತನು ಮುಂಚಿತವಾಗಿಯೇ 3ನೇ ದಿವಸ ಪುನರುತ್ಥಾನ ಹೊಂದುತ್ತೇನೆ ಎಂಬುದಾಗಿ ಆತನು ಹೇಳಿದನು. ಯಾಕೆಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3ನೇ ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು. ಕರ್ತನಾದ ಯೇಸು ಕ್ರಿಸ್ತನು ಸೇವೆಯ ಸಮಯದಲ್ಲಿ ತಾನು ಸೆತ್ತು ಊರಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಬರುತ್ತೇನೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಆತನು ಹೇಳಿದನು. ಆದರೆ ಅವರು ಅದನ್ನು ಗ್ರಹಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು 32ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಹಾನ 2:19 ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಈ ದೇವಾಲಯವನ್ನು ಕೆಡವಿರಿ, ನಾನು ಅದನ್ನು 3ನೇ ದಿವಸದಲ್ಲಿ ಕೆಟ್ಟುವನು ಎಂಬುದಾಗಿ ಆತನು ಹೇಳಿದಂತ ಮಾತು ಕೂಡ ಅವರು ಗ್ರಹಿಸಲಿಲ್ಲ. ಪುನರುತ್ಥಾನ ಹೊಂದಿದ ಮೇಲೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಎಂಬುದಾಗಿ. ಆದರೆ ಮತ್ತೊಂದು ಗುಂಪು ಇತ್ತು, ಫರಿಸಾಯರು ಮತ್ತು ಶಾಸ್ತ್ರಿಗಳು ಕರ್ತನು ಹೇಳಿದಂತ ಮಾತನ್ನು ನೆನಪಲ್ಲಿ ಇಟ್ಟುಕೊಂಡಿದ್ರು. ಆದುದರಿಂದ ಅವರು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 62-64 ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಊನಲ್ಪಟ್ಟ ನಂತರ ಆ ಶಬ್ಬತ್ ದಿನದ ನಂತರ 6ನೇ ದಿವಸ ಅವರು ಪಿಲಾತನ ಬಳಿ ಹೋಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾವ ರೀತಿ ಅವರು ಕರೀತಾರೆ ಎಂಬುದಾಗಿ ನಾವಲ್ಲಿ ನೋಡಬೇಕಾಗಿದೆ. 27ನೇ ಅಧ್ಯಾಯ 62-64, 62-64. ಮರುದಿನ ಅಂದರೆ ಸ್ಮರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದಾಗ ತಾನು 3ನೇ ದಿನದ ಮೇಲೆ ಏಳುತ್ತೇನೆ ಎಂದು ಹೇಳಿದ್ದು ನಮ್ಮ ನೆನಪಿಗೆ ಬಂತು ಎಂಬುದಾಗಿ ಹೇಳ್ತಾರೆ. ಅವರು ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನ ನೆನಪಲ್ಲಿಟ್ಟುಕೊಂಡಿದ್ರು. ಆದರೆ ಅಪೊಸ್ತಲರು ಅದನ್ನ ಗ್ರಹಿಸಿಕೊಳ್ಳಲಿಲ್ಲ ಮತ್ತು ಅವರು ಅದನ್ನ ನೆನಪಲ್ಲಿಟ್ಟುಕೊಂಡಿರಲಿಲ್ಲ. ಈ ರೀತಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮರಣಕ್ಕೆ ಮುಂಚಿತವಾಗಿಯೇ ತಾನು ಬಾಧೆಪಟ್ಟು ಶಿಲುಬೆಯ ಮರಣವನ್ನು ಹೊಂದಿ ರಕ್ತವನ್ನು ಸುರಿಸಿ ಸತ್ತು ಊನಲ್ಪಟ್ಟು 3ನೇ ದಿವಸ ನಾನು ಗೆದ್ದು ಬರುತ್ತೇನೆ ಎಂಬುದಾಗಿ ಖಡಾಖಂಡಿತವಾಗಿ ಆತನು ಹೇಳಿದನು. ಅದೇ ತರಹ ಕರ್ತನಾದ ಯೇಸು ಕ್ರಿಸ್ತನು 3ನೇ ದಿವಸ ಪುನರುತ್ಥಾನ ಹೊಂದಿದನು. ಪುನರುತ್ಥಾನ ಹೊಂದದೇ ಹೋಗಿದ್ದರೆ ನಮ್ಮ ಕರ್ತನು ಸುಳ್ಳುಗಾರನಾಗಿತ್ತಿದ್ದನು. ಆದರೆ ಕರ್ತನು ಸುಳ್ಳು ಹೇಳುವವನಲ್ಲ. ನಮ್ಮ ಕರ್ತನು ಪುನರುತ್ಥಾನ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಈ ಪುನರುತ್ಥಾನದ ಆಶೀರ್ವಾದಗಳನ್ನು ನಾವು ನೋಡುವಾಗ ಇದು ವರ್ಷಕ್ಕೆ 1 ದಿವಸ ಆಚರಣೆ ಮಾಡುವಂತಹ ಒಂದು ಆಶೀರ್ವಾದವಲ್ಲ. ನಾನು ರೋಮನ್ ಕಥೋಲಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ಇದು ವರ್ಷಕ್ಕೊಮ್ಮೆ. ಅದು ಎಷ್ಟು ದೇವರ ನಮಗೆ ದೂಷಣೆ ಎಂದರೆ 50 ದಿವಸ ಮಾಂಸ ತಿನ್ನಲ್ಲ, ಕುಡಿಯಲ್ಲ. ಆದರೆ ಈ ದಿವಸ ಅನೇಕ ಬಾಟ್ಲಿಗಳು ಓಪನ್ ಆಗುತ್ತೆ. ಇದು ಕರ್ತನಿಗೆ ಮಹಿಮೆ ತರುವಂಥದ್ದಲ್ಲ, ದೂಷಣೆ. ಆದರೆ ದೇವರ ಮಕ್ಕಳಾಗಿರುವ ನಾವುಗಳು ವಾರದ ಮೊದಲನೆಯ ದಿವಸ ಇದನ್ನ ನಾವು ಸ್ಮರಿಸುವವರು, ಆಚರಿಸುವವರು, ಕೊಂಡಾಡುವವರು ಆಗಿದ್ದೇವೆ. ನಮಗೆ ವರ್ಷಕ್ಕೆ 1 ಸಾರಿ ಬರುವಂತಹ ಹಬ್ಬ ಅಲ್ಲ ಇದು. ಪ್ರತಿ ವಾರದ ಮೊದಲನೇ ದಿವಸ ಆತನ ಮರಣ, ಊನುವಿಕೆ, ಪುನರುತ್ಥಾನ, ಆರೋಹಣವನ್ನ ಮತ್ತು ಬರೋಣವನ್ನ ಸ್ಮರಿಸುವವರಾಗಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಆಶೀರ್ವಾದಗಳ ಕುರಿತಾಗಿ ನೋಡುವಾಗ ಒಂದು 7 ಅಂಶಗಳನ್ನು ಸಂಕ್ಷಿಪ್ತವಾಗಿ ನಾನು ಇಲ್ಲಿ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಪುನರುತ್ಥಾನ ಹೊಂದಿರುವುದರಿಂದ ನಮಗೆ ದೊರಕಿರುವ ಆಶೀರ್ವಾದ ಯಾವುದಂದ್ರೆ, ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ, ಪರಿಹರಿಸಲ್ಪಟ್ಟಿದೆ, ಅದರ ಬಗ್ಗೆ ಚಿಂತೆನೇ ಮಾಡಬೇಕಾಗಿಲ್ಲ ಎಂಬುದಕ್ಕೆ ಖಾತರಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಾಧೆಪಟ್ಟು ರಕ್ತ ಸುರಿಸಿ ಅನೇಕ ಹಿಂಸೆಗಳನ್ನ, ನಿಂದೆಗಳನ್ನ ಸಹಿಸಿ ತಾಳಿ ಆತನು ಸತ್ತನು.
ಅದು ಶ್ರೇಷ್ಠವಾದ ಕಾರ್ಯ. ಆತನು ಪಾಪ ಮಾಡದವನು, ನಮಗಾಗಿ ಎಲ್ಲವನ್ನು ಆತನು ಅನುಭವಿಸಿದನು. ಆದರೆ ಆ ಸಮಾಧಿಯೊಟ್ಟಿಗೆ ಮುಗಿದು ಹೋಗಿದ್ದರೆ ನಮ್ಮ ಪಾಪಕ್ಕೆ ಪರಿಹಾರವಾಗುತ್ತಿರಲಿಲ್ಲ. ನಮ್ಮ ಪಾಪಗಳು ಪರಿಹಾರವಾಯಿತು ಎಂಬುದಕ್ಕೆ ಖಾತ್ರಿ ಏನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಾಗ. ಅದಕ್ಕೆ ಪ್ರಿಯರೇ, ಕರ್ತನ ಸುವಾರ್ತೆ ಹೇಳುವಾಗ ಆತನ ಜನನ, ಜೀವಿತ, ಮರಣ, ಉಣುವಿಕೆ, ಪುನರುತ್ಥಾನ, ಆರೋಹಣ, ಬರೋಣ, ಇಷ್ಟು ಸಂಗತಿಗಳು ಒಳಗೊಂಡು ಅದು ಸಾರುವಾಗ ಮಾತ್ರ ಸುವಾರ್ತೆ ಆಗುತ್ತೆ. ಪುನರುತ್ಥಾನ ಇಲ್ಲದೆ ಹೋದರೆ ಸುವಾರ್ತೆ ಪೂರ್ತಿಯಾಗುವುದಿಲ್ಲ. ಪುನರುತ್ಥಾನ ಇಲ್ಲದೆ ಹೋಗಿದ್ರೆ ನಮ್ಮ ಪಾಪಗಳು ಪರಿಹಾರವಾಗುತ್ತಿರಲಿಲ್ಲ. ಇದಕ್ಕಾಗಿ ಮೊದಲನೇ ಕೊರಿಂಥದವರಿಗೆ ಬರೆದ 15ನೇ ಅಧ್ಯಾಯ 17ನೇ ವಾಕ್ಯವನ್ನು ಮಾತ್ರ ನಾವು ಓದೋಣ. 1 Corinthians 7:17 15ನೇ ಅಧ್ಯಾಯ 17ನೇ ವಾಕ್ಯ. ಅಲ್ಲಿ ಪುನರುತ್ಥಾನದ ಕುರಿತಾಗಿ ಅನೇಕ ಚರ್ಚೆಗಳು, ಅನೇಕ ಮಾತುಗಳನ್ನು ಹೇಳುತ್ತಾ ಮತ್ತು ನಮ್ಮ ಪುನರುತ್ಥಾನದ ಕುರಿತಾಗಿ ನಮ್ಗೆ ಎಂತಹ ಶರೀರ ದೊರಕುತ್ತೆ ಎಂಬ ಅನೇಕ ವಿಷಯಗಳನ್ನ ಈ 15ನೇ ಅಧ್ಯಾಯದಲ್ಲಿ ಪೌಲನು ಹೇಳುವವನಾಗಿದ್ದಾನೆ. ಆದ್ರೆ 17ನೇ ವಾಕ್ಯದಲ್ಲಿ ಮುಖ್ಯವಾಗಿ ಆತನು ಹೇಳುವಂತ ಮಾತೇನೆಂದ್ರೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ನಮಗೆ ದೊರಕಿರುವ ಅತಿ ದೊಡ್ಡ ಆಶೀರ್ವಾದ ಏನೆಂದರೆ, ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ತ್ಯಾಗ ಬಲಿದಾನವನ್ನ ತಂದೆಯಾದ ದೇವರು ಅಂಗೀಕರಿಸಿದ್ದಾನೆ, ಒಪ್ಪಿಕೊಂಡಿದ್ದಾನೆ ಎಂಬುದರ ಒಂದು ಆಧಾರವಾಗಿದೆ, ಸಾಬೀತುಪಡಿಸುವಂತದ್ದಾಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣ ಮತ್ತು ಉಣುವಿಕೆ ಪುನರುತ್ಥಾನದ ಮೂಲಕ ಮನುಕುಲದ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ, ಪರಿಹರಿಸಲ್ಪಟ್ಟಿದೆ. ಈ ಒಂದು ತ್ಯಾಗ ಬಲಿದಾನವನ್ನ ತಂದೆಯಾದ ದೇವರು ಅಂಗೀಕರಿಸಿದನು ಎಂಬುದಕ್ಕೆ ಆಧಾರವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ. ಒಂದು ವೇಳೆ ಆದರೂ ಪುನರುತ್ಥಾನ ಹೊಂದಲಿಲ್ಲ ಅಂದ್ರೆ ಇಲ್ಲಿ ಪೌಲನು ಹೇಳುವ ಪ್ರಕಾರ ನಾವು ನೋಡ್ತೇವೆ, ನಮ್ಮ ನಂಬಿಕೆ ಅದು ನಿಷ್ಪ್ರಯೋಜನ. ಪ್ರಯೋಜನ ಇಲ್ಲದು ನಮ್ಮ ನಂಬಿಕೆ. ನಮ್ಮ ನಂಬಿಕೆಗೆ ಯಾವ ಒಂದು ಪ್ರಯೋಜನವೂ ಇರ್ತಿರಲಿಲ್ಲ. ಎರಡನೇ ಅಂಶ, ಅದೇ ಮೊದಲನೆಯ ಅಂಶದ ಒಂದು ಉಪ ಅಂಶ ಯಾವುದಂದ್ರೆ, ನಮ್ಮ ಪಾಪಗಳು ಪರಿಹಾರವಾಗುತ್ತಿರಲಿಲ್ಲ. ನಮ್ಮ ನಂಬಿಕೆ ನಿಷ್ಪ್ರಯೋಜನವಾದದ್ದು ಮಾತ್ರವಲ್ಲ, ನಮ್ಮ ಪಾಪಗಳು ಪರಿಹಾರವಾಗುತ್ತಿರಲಿಲ್ಲ. ಮಾತ್ರವಲ್ಲ ಪ್ರಿಯರೇ, ಆದಿ ಸಭೆಯ ಕಾಲಘಟ್ಟದಿಂದ ಮೊದಲನೆಯ ಶತಮಾನದಿಂದ ಅನೇಕ ದೇವರ ಜನರು ಗುದಾತ್ಮರಾದರು, ರಕ್ತಸಾಕ್ಷಿಗಳಾಗಿ ಸತ್ತರು. ಅವರಿಗೊಂದು ನಿರೀಕ್ಷೆ ಇತ್ತು. ಅವರ ಸಾವುಗಳು ಅದು ನಿರರ್ಥಕವಾಗುತ್ತಿತ್ತು, ವ್ಯರ್ಥವಾಗುತ್ತಿತ್ತು, ಹುಚ್ಚುತನವಾಗುತ್ತಿತ್ತು. ನಾಲ್ಕನೇದಾಗಿ, ನಮ್ಮ ಕ್ರಿಸ್ತಿಯ ಜೀವಿತದ ಅರ್ಥವನ್ನು ನಾವು ಕಳಕೊಳ್ಳುವವರಾಗಿರ್ತೇವೆ. ಯಾವ ಅರ್ಥವೂ ಇರ್ತಿರ್ಲಿಲ್ಲ, ಜೀವಿತಕ್ಕೆ ಅರ್ಥ ಇರ್ತಿರ್ಲಿಲ್ಲ. ಈಗ ಲೋಕದಲ್ಲಿ ಜೀವಿಸುವ ಮನುಷ್ಯನಿಗೆ ಮರಣಾನಂತರ ಜೀವಿತದ ಕುರಿತಾಗಿ ಅವನು ಚಿಂತನೆ ಮಾಡುವಾಗ ಅವನಿಗೆ ಯಾವ ನಿರೀಕ್ಷೆಯೂ ಇಲ್ಲ. ಅವನು ನಂಬಿರತಕ್ಕಂಥ ಅವನ ನಂಬಿಕೆಗಳು ಎಲ್ಲವೂ ವ್ಯರ್ಥವೇ ಎಂಬುದು ಮರಣ ಹಾಸಿಗೆಯಲ್ಲಿ ಅವನು ಇರುವಾಗ, ಮರಣದ ಅಂಚಿನಲ್ಲಿ ಇರುವಾಗ ಅವನಿಗೆ ಅರ್ಥವಾಗ್ತದೆ. ಆದ್ರೆ ನಮ್ಮ ನಿರೀಕ್ಷೆ ಅದು ಜೀವಂತವಾದ ನಿರೀಕ್ಷೆ. ಆದ್ದರಿಂದ ಪ್ರಿಯರೇ, ಮೊದಲನೇ ಅಂಶ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ನಮ್ಮ ಪಾಪಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಟ್ಟಿದೆ. ನಮ್ಮ ನಂಬಿಕೆ ಜೀವವುಳ್ಳ ನಂಬಿಕೆ ಆಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರವಾಗಿ ರಕ್ತಸಾಕ್ಷಿಗಳಾಗಿ ಸತ್ತವರೆಲ್ಲರೂ ಧನ್ಯರು. ಮತ್ತು ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಒಂದು ಅರ್ಥ ಇದೆ. ದರ್ ಇಸ್ ಎ ಮೀನಿಂಗ್ ಫಾರ್ ಅವರ್ ಕ್ರಿಶ್ಚಿಯನ್ ಲೈಫ್. ಮೊದಲನೇ ಅಂಶ, ನಮ್ಮ ಪಾಪಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಟ್ಟಿದೆ. ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ಬಲಿದಾನವನ್ನ ಅಂಗೀಕರಿಸಿದನು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಪುನರುತ್ಥಾನ ಇಲ್ಲದ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನು ನಾವು ಚಿಂತನೆ ಮಾಡುವಾಗ ಅದೇ ತರಹದ ಅನೇಕ ಬಾಧೆಗಳು, ನಿಂದೆಗಳು, ಕಷ್ಟಗಳು ಅನುಭವಿಸಿ ಅನೇಕರನ್ನ ಸಾಯಿಸ್ತಾರೆ. ಅನೇಕರು ಆ ರೀತಿ ಕೊಲ್ಲಲ್ಪಡುತ್ತದೆ.
ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪಾಪ ಮಾಡದವನು ಮತ್ತು ಆತನು ಪುನರುತ್ಥಾನ ಹೊಂದುವುದರ ಮೂಲಕ ಆತನು ಮಾಡಿದ ತ್ಯಾಗ ಬಲಿದಾನ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ, ನಿಗರಾದದ್ದು. ಅದಕ್ಕೆ ಹೋಲುವಂತ ಒಂದು ಬಲಿದಾನ ಬೇರೆ ಯಾವುದೂ ಇಲ್ಲ. ಎಲ್ಲಾ ಮೃಗಗಳ ಬಲಿದಾನವು ನಿಲ್ಲಿಸಲ್ಪಡುತ್ತದೆ. ಇದು ಒಂದು ಮೊದಲನೆಯ ಅಂಶ. ಏನದು? ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ, ಪರಿಹರಿಸಲ್ಪಟ್ಟಿದೆ. ತಂದೆಯಾದ ದೇವರು ಕರ್ತನ ಬಲಿದಾನವನ್ನ ಒಪ್ಪಿಕೊಂಡಿದ್ದಾನೆ ಪುನರುತ್ಥಾನ ಹೊಂದಿರುವುದರಿಂದ. ಆತನು ಪುನರುತ್ಥಾನ ಹೊಂದಲಿಲ್ಲ ಅಂದ್ರೆ ನಮ್ಮ ಪಾಪಗಳು ಪರಿಹಾರ ಆಗ್ತಿರ್ಲಿಲ್ಲ. ಬೇಗನೆ ನಾನು ಹೋಗ್ತೇನೆ. ಎರಡನೇ ಅಂಶ, ಈ ಲೋಕದ ಸಂಗತಿಗಳನ್ನ ನಾವು ನೋಡುವಾಗ ಪ್ರಿಯರೇ, ಒಬ್ಬ ವಿಶ್ವಾಸಿಗೆ ಬೇಸರವಾಗುತ್ತೆ. ಎಷ್ಟು ಅನ್ಯಾಯ, ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ಲಂಚ, ಲಾವಣ್ಯ ಇವುಗಳಿಂದ ತುಂಬಿರತಕ್ಕಂಥ ಒಂದು ಲೋಕದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ನೀತಿ ನ್ಯಾಯ ಎಂಬುದು ಎಲ್ಲೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೂ ಸಿಗುತ್ತಾ ಇಲ್ಲ. ನ್ಯಾಯ ಕೊಡಬೇಕಾದ ನ್ಯಾಯಾಲಯದಲ್ಲೇ ಧರ್ಮ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸ್ವಜನ ಪಕ್ಷಪಾತ. ಇಂತಹ ಒಂದು ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನೇ, ಇವರಿಗೆ ಒಂದು ತೀರ್ಪಿಲ್ವಾ? ಸುವಾರ್ಥ ಹೇಳಿಯೂ ಅದನ್ನು ಅಂಗೀಕರಿಸದೆ ಕರ್ತನನ್ನು ನಿರಾಕರಿಸಿ, ಕರ್ತನ ರಕ್ಷಣೆಯನ್ನು ನಿರಾಕರಿಸಿ ಪಾಪದಲ್ಲಿ ಮುಳುಗಿ ಜೀವಿಸುವಂತಹ ಜನರನ್ನ ನೋಡುವಾಗ ಕೆಲವು ಸಾರಿ ಕೆಲವರಿಗಾದ್ರೂ ಈ ರೀತಿ ಚಿಂತನೆ ಮಾಡ್ತಾರೆ, ಯಾತಕ್ಕಾಗಿ ಒಂದು ಕ್ರಿಸ್ತಿಯ ಜೀವಿತ? ಅದರ ಪ್ರಿಯರೇ, ಅವ್ರಿಗೊಂದು ತೀರ್ಪಿದೆ. ಈ ಪಾಪದಿಂದ ತುಂಬಿರತಕ್ಕಂಥ ಅನ್ಯಾಯ ಮಾಡುವಂತಹ, ಅನೀತಿ ಮಾಡುವಂತಹ, ಅತ್ಯಾಚಾರ ಮಾಡುವಂತಹ, ಭ್ರಷ್ಟಾಚಾರದಲ್ಲಿರುವಂತಹ ಈ ಲೋಕಕ್ಕೆ ಒಂದು ತೀರ್ಪಿದೆ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಪೌಲನು ಹೇಳುವುದನ್ನ ನೋಡ್ತೇವೆ. ಅಥೇನೆ ಪಟ್ಟಣದಲ್ಲಿರುವ ಜನರಿಗೆ ಪೌಲನು ಹೇಳುವಂತ ಒಂದು ಮಾತು 17ನೇ ಅಧ್ಯಾಯ 31. ಅದರ ಖಾತ್ರಿ ಏನು ಎಂಬುದನ್ನ ನಾವು ಅಲ್ಲಿ ನೋಡ್ತೇವೆ. ಏನ್ ಗ್ಯಾರಂಟಿ? 31. ಯಾಕಂದರೆ ಅನೇಕ ಸಂಗತಿಗಳನ್ನ ಆತನು ಹೇಳಿದ್ದಾನೆ. ಅದು ಹೇಳಿದ ಮೇಲೆ ಯಾಕಂದ್ರೆ ಆತನು ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಅಪ್ಪಣೆಯನ್ನು ಕೊಟ್ಟ ಮೇಲೆ ಆತನು ಹೇಳ್ತಿದ್ದಾನೆ, ಯಾಕೆ ನೀವು ದೇವರ ಕಡೆ ತಿರುಗಬೇಕು? 30ನೇ ವಾಕ್ಯದಲ್ಲಿ ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕೆ ನೀವು ತಿರುಗಬೇಕು? ಯಾಕಂದ್ರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗೆ ಅನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಒಂದು ದಿವಸವನ್ನ ಗೊತ್ತು ಮಾಡಿದ್ದಾನೆ. ಎ ಡೇ ಆಸ್ ಫಿಕ್ಸ್ಡ್. ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂತನು. ಈ ಲೋಕಕ್ಕೆ ನ್ಯಾಯ ತೀರ್ಪಿದೆ. ಅನ್ಯಾಯವನ್ನು ಮಾಡುವಂತಹ ಈ ಲೋಕವನ್ನು ಅಥವಾ ಲೋಕದ ಜನರನ್ನು ನ್ಯಾಯ ವಿಚಾರಣೆ ಮಾಡದೆ ದೇವರು ಬಿಡುವುದಿಲ್ಲ. ಅದಕ್ಕೆ ಖಾತರಿ ಏನೆಂದರೆ ಆ ಕೊನೆಯ ಭಾಗ, ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಸ್ಪದ ಉಂಟು. ಪ್ರಿಯರೇ, ನಾವು ಈ ಲೋಕವನ್ನು ನೋಡ್ತಾ ಬೇಸರಗೊಳ್ಳೋದು ಬೇಡ, ನಿರಾಶರಾಗೋದು ಬೇಡ. ಏನು ನ್ಯಾಯವೇ ಇಲ್ಲವಲ್ಲ, ಪಾಪ ಮಾಡುವವನಿಗೇನು ಶಿಕ್ಷೆಯೇ ಇಲ್ಲವಲ್ಲ, ಅನ್ಯಾಯ ಮಾಡುವವನು ಮಾಡ್ತಾನೆ ಇದ್ದಾನಲ್ಲ, ಲಂಚ ತಗೊಳ್ಳುವವನು ಕೊಡ್ತಾನೆ ಇದ್ದಾನಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಆದ್ರೆ ಪ್ರಿಯರೇ, ಅವರಿಗೊಂದು ನ್ಯಾಯ ತೀರ್ಪಿದೆ. ಅವರಿಗೆ ಒಂದು ನ್ಯಾಯ ತೀರ್ಪಿದೆ ಎಂಬುದನ್ನು ನಾವು ಮರೆಯಬಾರದು. ಎರಡನೇ ಆಶೀರ್ವಾದ ಏನು? ದೇವರು ನೀತಿಗೆ ಅನುಸಾರವಾಗಿ, ದೇವರ ನೀತಿಗೆ ಅನುಸಾರವಾಗಿ, ದೇವರ ನ್ಯಾಯಕ್ಕೆ ಅನುಸಾರವಾಗಿ ಈ ಭೂಲೋಕದ ಮೇಲೆ ಒಂದು ನ್ಯಾಯ ವಿಚಾರಣೆ ಇದೆ. ಈ ಭೂಲೋಕದ ಮೇಲೆ ಒಂದು ನ್ಯಾಯ ವಿಚಾರಣೆ ಇದೆ. ಇವತ್ತು ನೀವು ದ್ರೋಹಕ್ಕೆ ಒಳಗಾಗಿದ್ದೀರಾ, ವಂಚನೆಗೆ ಒಳಗಾಗಿದ್ದೀರಾ, ಮೋಸಕ್ಕೆ ಒಳಗಾಗಿದ್ದೀರಾ, ಅನ್ಯಾಯಕ್ಕೆ ಒಳಗಾಗಿದ್ದೀರಾ, ಒಂದು ದಿವಸ ಗೊತ್ತು ಮಾಡಿದ್ದಾನೆ ದೇವರು. ಅದರ ಖಾತ್ರಿ ಏನು, ಗ್ಯಾರಂಟಿ ಏನು? ಆತನು ಸತ್ತವರಿಂದ ಎದ್ದು ಬಂದಿದ್ದಾನೆ. ಆದ್ದರಿಂದ ಮೂರನೇದಾಗಿ ನಮಗೆ ದೊರಕಿರುವ ಆಶೀರ್ವಾದ ಏನೆಂದರೆ, ಅದು ಅತಿ ದೊಡ್ಡ ಆಶೀರ್ವಾದ, ಅತಿ ಶ್ರೇಷ್ಠವಾದ ಆಶೀರ್ವಾದ.
ಅದಕ್ಕೆ ಹೋಲುವಂತಹ ಯಾವ ಆಶೀರ್ವಾದವೂ ಈ ಲೋಕದಲ್ಲಿ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ನಮಗೆ ದೊರಕಿರುವ ಅತಿ ದೊಡ್ಡ ಅತಿ ಶ್ರೇಷ್ಠವಾದ ಒಂದು ಆಶೀರ್ವಾದ ಏನೆಂದರೆ ನಮ್ಮ ದೇಹವನ್ನು ದೇವರ ಆಲಯವಾಗಿ ಮಾರ್ಪಡಿಸಿದ್ದಾನೆ. ಯೋಹಾನ ಸುವಾರ್ತೆ 16:7 ಯೋಹಾನ ಸುವಾರ್ತೆ 16:7 ನಾವು ನೋಡ್ತೇವೆ, ದೇವರ ಆತ್ಮನನ್ನು ನಮಗೆ ಕೊಡುವುದರ ಬಗ್ಗೆ ಅಲ್ಲಿ ಕರ್ತನು ಹೇಳುವುದನ್ನು ನೋಡ್ತೇವೆ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16:7 ಯೋಹಾನ ಸುವಾರ್ತೆ 16:7 ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಯಾಕಂದ್ರೆ ನಾನು ಹೋಗದಿದ್ದರೆ ಆ ಸಹಾಯವನ್ನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಎಲ್ಲಿಗೆ ಹೋಗುವುದರ ಬಗ್ಗೆ ಆತನು ಹೇಳುವುದು? ಪುನರುತ್ಥಾನಗೊದ್ದಿ ದೇವರ ಬಳಿಗೆ, ತಂದೆಯಾದ ದೇವರ ಬಳಿಗೆ ಹೋಗುವುದರ ಕುರಿತಾಗಿ ಆತನು ಹೇಳುತ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ತಂದೆಯಾದ ದೇವರ ಬಳಿಗೆ ಹೋದದರಿಂದ ನಮ್ಮನ್ನು ಅನಾಥರಾಗಿ ಬಿಡಲಿಲ್ಲ. ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಸೌರ ಕುಮಾರ್ ಅವರು ಪ್ರಾರ್ಥನೆ ಮಾಡು ಹೇಳಿದರು, ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಈ ವಾಕ್ಯವನ್ನ ನಮಗೆ ವಿವರಿಸುವಂತಹ, ಆ ವಾಕ್ಯವನ್ನು ನಮಗೆ ತಿಳಿಸಿ ಹೇಳುವಂತಹ, ಅರ್ಥೈಸಿಕೊಡುವಂತಹ ದೇವರ ಆತ್ಮನನ್ನು ದೇವರು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಪ್ರಿಯರೇ, ನಿಜವಾದ ವಿಶ್ವಾಸಿಗಳನ್ನು ಯಾರಿಗೂ ಈ ಒಂದು ಸೌಭಾಗ್ಯ ದೊರಕಲಿಲ್ಲ. ದೇವರ ಆತ್ಮನನ್ನು ನಮ್ಮಲ್ಲಿ ಇಟ್ಟುಕೊಂಡು ನಮ್ಮನ್ನು ದೇವರ ಆಲಯವಾಗಿ ಆತನು ಮಾರ್ಪಡಿಸಿದ್ದಾನೆ. ನಮ್ಮ ಸಹಾಯಕನಾಗಿದ್ದಾನೆ, ನಮಗೆ ಕಲಿಸಿಕೊಡುವವನಾಗಿದ್ದಾನೆ, ನಮ್ಮನ್ನು ಸಂತೈಸುವವನಾಗಿದ್ದಾನೆ, ನಮಗೆ ಬುದ್ಧಿವಾದ ಹೇಳುವವನಾಗಿದ್ದಾನೆ, ನಮ್ಮ ತಪ್ಪುಗಳನ್ನು ನಮಗೆ ಎತ್ತಿ ತೋರಿಸುವವನಾಗಿದ್ದಾನೆ. ಪವಿತ್ರಾತ್ಮನು ಪವಿತ್ರಾತ್ಮನು ನಮ್ಮೊಳಗಡೆ ಇಟ್ಟಿದ್ದಾನೆ. ನಾವು ಅದನ್ನು ಅನುಭವಿಸುತ್ತಾ ಇದ್ದೇವಾ? ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವಾ? ದೇವರ ಆತ್ಮನನ್ನು ನಮ್ಮೊಳಗೆ ಆತನು ಇಟ್ಟಿದ್ದಾನೆ. ದೇವರ ಆತ್ಮನನ್ನು ನಮ್ಮೊಳಗೆ ಇಟ್ಟಿದ್ದಾನೆ. ಇದಕ್ಕೆ ಕಾರಣ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ. ಇಲ್ಲಿ ಆತನು ಹೇಳುವಂತ ಮಾತೇನು ಪ್ರಿಯರೇ? ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶರೀರದಲ್ಲಿ ಈ ಭೂಮಿಯಲ್ಲಿದ್ದಾಗ ಆತನು ಪಲಸ್ತೀನ ದೇಶಕ್ಕೆ ಸೀಮಿತನಾಗಿದ್ದನು. ಆ ಪಲಸ್ತೀನ ದೇಶ ಬಿಟ್ಟು ಆತನು ಎಲ್ಲೂ ಹೋಗಲಿಲ್ಲ. ಭಾರತಕ್ಕೂ ಹೋಗಲಿಲ್ಲ, ರಷ್ಯಾಕ್ಕೂ ಹೋಗಲಿಲ್ಲ. ಅದೆಲ್ಲ ಸುಮ್ಮನೆ ಕತೆ. ಆದರೆ ಆತನು ಪಲಸ್ತೀನ ದೇಶದಲ್ಲೇ ಸೀಮಿತನಾಗಿದ್ದನು. ಇವತ್ತು ಆತನು ಎಲ್ಲಾ ಕಡೆಯೂ ಇದ್ದಾನೆ, ಸರ್ವಲೋಕದಲ್ಲಿದ್ದಾನೆ. ಆತನು ನಂಬಿರತಕ್ಕಂಥ ದೇವರ ಮಕ್ಕಳ ಹೃದಯಗಳಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ಅದಕ್ಕೆ ಕಾರಣ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ತಂದೆಯ ಬಳಿಯಲ್ಲಿ ಹೋದ ಕಾರಣದಿಂದ. ಅದಲ್ಲಿ ಆತನು ಹೇಳ್ತಾ ಇರೋದು, ದುಃಖಿಸಬೇಡ್ರಿ, ನೀವು ನಿರಾಶರಾಗಬೇಡ್ರಿ, ನಾನು ಹೋಗುವುದು ನಿಮಗೆ ಹಿತಕರ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ಆತನಲ್ಲಿ ಹೋಗಬೇಕಾದರೆ ಸತ್ತು ಉಣಲ್ಪಟ್ಟು ಪುನರುತ್ಥಾನ ಹೊಂದಿದ ನಂತರ ಹೋಗಬೇಕು. ಸತ್ತು ಉಣಲ್ಪಟ್ಟು 3ನೇ ದಿವಸ ಪುನರುತ್ಥಾನ ಹೊಂದಿದ ನಂತರ ಆತನು ಹೋಗಬೇಕು. ಇಲ್ಲಿ ಆತನು ಹೇಳ್ತಿದ್ದಾನೆ, ನಾನು ಹೋಗುವುದು ನಿಮಗೆ ಹಿತಕರ. ಇವತ್ತು ಯಾರೇ ಆಗಲಿ, ಯಹೂದನಾಗಲಿ, ಗ್ರೀಕನಾಗಲಿ, ದಾಸನಾಗಲಿ, ಸ್ವತಂತ್ರನಾಗಲಿ, ಎಲ್ಲರಲ್ಲೂ ಒಂದೇ ಆತ್ಮ ವಾಸವಾಗುತ್ತಾ ಇದೆ. ದೇವರ ವಾಕ್ಯವನ್ನು ನಮಗೆ ತಿಳಿಸುವವನು ಅವನೇ, ನಮ್ಮನ್ನು ಸಂತೈಸುವವನು ಅವನೇ. ಪಾಪ ಮಾಡುವಾಗ ಮಗನೇ ನೀನು ಪಾಪ ಮಾಡ್ತಾ ಇದೆಯಾ ಎಂಬುದನ್ನು ನಮ್ಮನ್ನು ಎಚ್ಚರಿಸುವವನು ಅವನೇ. ಇವತ್ತು ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಆತನು ವ್ಯಾಪಿತನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಅದರ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಲೋಕದಲ್ಲಿದ್ದಾಗ ಆತನು ಪಲಸ್ತೀನ ದೇಶದಲ್ಲಿ ಮಾತ್ರ ಸೀಮಿತನಾಗಿದ್ದನು. ಅತಿ ದೊಡ್ಡ ಆಶೀರ್ವಾದ ಏನೆಂದರೆ ಇವತ್ತು ಆತನು ನಮ್ಮೊಳಗಡೆ ಇದ್ದಾನೆ, ಕ್ರಿಸ್ತನು ನಮ್ಮೊಳಗಡೆ ಇದ್ದಾನೆ, ಕ್ರಿಸ್ತನ ಆತ್ಮನು ನಮ್ಮೊಳಗಡೆ ಇದ್ದಾನೆ, ದೇವರಾತ್ಮನು ನಮ್ಮೊಳಗಡೆ ಇದ್ದಾನೆ. ಈ ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ಕಾರಣ ಏನೆಂದರೆ
ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ. ದೇವರ ಮಕ್ಕಳು ದೇವರೊಟ್ಟಿಗೆ ಮಾತನಾಡಿ ದೇವರ ಶಬ್ದವನ್ನು ನಾವು ಕೇಳಿ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಹಾಯಕರವಾಗುವಂತೆ, ಅದೇ ಇಲ್ಲಿ ಸಹಾಯಕನು ಎಂಬುದಾಗಿ. ಇದರಲ್ಲಿ ಥಿಯಾಲಜಿ ಕಲ್ತಿರೋರೆಲ್ಲ ಇದ್ದಾರೆ. ಪವಿತ್ರಾತ್ಮನಿಗೆ ಮತ್ತೊಂದು ಹೆಸರು ಪಾರಾಕ್ಲಿಟೋಸ್ ಎಂಬುದಾಗಿ. ಪಾರಾಕ್ಲಿಟೋಸ್ ಎಂಬುದಾಗಿ ಹೇಳುವಾಗ ನಾನು ನಡೆಯುವಾಗ ನನಗೆ ಸಮಾಂತರವಾಗಿ ನನ್ನ ಜೊತೆಯಲ್ಲೇ ನಡೆಯುವಾತನು ಎಂಬುದರ್ಥ ಪಾರಾಕ್ಲಿಟೋಸ್. ನಮಗೆ ಸಮಾಂತರವಾಗಿ ನಡೆಯುವವನು ಆತನು, ಸಹಾಯಕನು. ನೋಡಿ, ಆತನಿಗೆ ಕೊಟ್ಟಿರುವ ಹೆಸರು ನೋಡ್ರಿ, ಸಹಾಯಕನು. ದೇವರು ನಮಗೆ ತನ್ನ ಆತ್ಮವನ್ನ ಸಹಾಯಕನಾಗಿ ಕೊಟ್ಟಿದ್ದಾನೆ. ನಾವು ಅದನ್ನು ಅನುಭವಿಸ್ತಾ ಇದ್ದೇವ? ಡು ವಿ ಎಕ್ಸ್ಪೀರಿಯನ್ಸ್ ದಟ್? ನಮ್ಮೊಳಗಿರುವ ಪವಿತ್ರಾತ್ಮನು ನಮ್ಮ ನಿಯಂತ್ರಣವನ್ನು ತಗೊಂಡ ಮೇಲೆ, ಅಂದ್ರೆ ಪವಿತ್ರಾತ್ಮ ಭರಿತರಾದರೆ ನಿಜವಾದ ಕ್ರಿಸ್ತಿಯ ಆನಂದ, ಸಂತೋಷ, ಉತ್ಸಾಹ, ಹುಮ್ಮಸ್ಸು ನಮ್ಮಲ್ಲಿ ಕಂಡು ಬರುತ್ತದೆ. ದೇವರ ಆತ್ಮನು ನಮ್ಮೊಳಗಡೆ ಇದ್ದಾನೆ. ಇದು ಮೂರನೇ ಅತಿ ದೊಡ್ಡ ಆಶೀರ್ವಾದ. ಇದು ಮೂರನೆಯ ಅತಿ ದೊಡ್ಡ ಆಶೀರ್ವಾದ. ಮೊದಲನೇ ಆಶೀರ್ವಾದ ಏನಂದ್ರೆ, ನಾವುಗಳು ಈಗ ಪರಿಶುದ್ಧರು, ನಮ್ಮ ಪಾಪಗಳು ಪರಿಹಾರವಾಗಿದೆ. ನಮ್ಮ ಪಾಪಗಳು ಪರಿಹಾರವಾಗಿದೆ ಎಂಬುದಕ್ಕೆ ಪುರಾವೆ ಏನು? ಕರ್ತನಾದ ಯೇಸು ಕ್ರಿಸ್ತನ ಬಲಿದಾನವನ್ನ ತಂದೆಯಾದ ದೇವರು ಅಂಗೀಕರಿಸಿದನು ಎಂಬುದಕ್ಕೆ ಉದಾಹರಣೆ, ಅಂದ್ರೆ ಕಾರಣವಾಗಿ ಆತನನ್ನು ಸತ್ತವರಿಂದ ಮೂರನೇ ದಿವಸ ಎಬ್ಬಿಸಿದನು. ಎರಡನೇದಾಗಿ, ಅನ್ಯಾಯದ ಈ ಲೋಕಕ್ಕೆ ಒಂದು ತೀರ್ಪಿದೆ ಎಂಬುದನ್ನು ನಮಗೆ ತಿಳಿಸಿ ಹೇಳುವಂತದಾಗಿದೆ, ಮನವರಿಕೆ ಮಾಡುವಂತದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ಒಂದು ದಿವಸವನ್ನ ಗೊತ್ತು ಮಾಡಿದ್ದಾನೆ ದೇವರು. ಮೂರನೇದಾಗಿ ನಾವು ನೋಡ್ತೇವೆ, ದೇವರ ಆತ್ಮನು ನಮ್ಮೊಳಗಡೆ ವಾಸ ಮಾಡುತ್ತಿದ್ದಾನೆ. ದೇವರ ಆಲಯವಾಗಿ ನಮ್ಮ ದೇಹಗಳನ್ನ ಆತನು ಮಾರ್ಪಡಿಸಿದ್ದಾನೆ. ಪ್ರಿಯರೇ, ಇದು ನೀವು 100 ಕೋಟಿ ಕೊಟ್ಟರು ದೊರಕೋದಿಲ್ಲ, 1000 ಕೋಟಿ ಕೊಟ್ಟರು ದೊರಕುವುದಿಲ್ಲ. ಇದು ದೇವರು ವಾಗ್ದಾನ ಮಾಡಿರತಕ್ಕಂತ ಒಂದು ವರದಾನವಾಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಎಫೆಸ 1:13 ನೋಡ್ತೇವೆ. ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನು ನಂಬುವ ಎಲ್ಲರಿಗೂ ಆ ಪವಿತ್ರಾತ್ಮನನ್ನು ಕೊಡ್ತೇನೆ ಎಂಬುದಾಗಿ. ಅದರ ಮೂಲಕ ದೇವರೊಟ್ಟಿಗೆ ಮಾತನಾಡಲಿಕ್ಕೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ, ದೇವರ ಸಹವಾಸದಲ್ಲಿ ಜೀವಿಸಲಿಕ್ಕೆ, ಒಂದು ಪ್ರತ್ಯೇಕತೆಯ ಜೀವಿಸಲಿಕ್ಕೆ ದೇವರು ನಮ್ಮನ್ನು ಸಹಾಯಿಸ್ತಾನೆ. ಇದು ಮೂರನೆಯ ಒಂದು ಆಶೀರ್ವಾದ. 4ನೇದು ಏನು ಗೊತ್ತಾ ಪ್ರಿಯರೇ? ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ಪರಲೋಕಕ್ಕೆ ಒಂದು ಮಾರ್ಗ ಇದೆ ಎಂಬುದನ್ನು ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಇದನ್ನು ಮತ್ತೊಂದು ಮೀಟಿಂಗ್ ನಲ್ಲಿ ನಾನು ಹೇಳಿದೆ, ಅದರ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೇನೆ. ಆಕಾಶದಲ್ಲಿ ಹಾರಾಡುವ ವಿಮಾನಗಳಿಗೆ ಒಂದು ಮಾರ್ಗ ಇದೆ. ಆ ಮಾರ್ಗಕ್ಕೆ ಅನುಸಾರವಾಗಿಯೇ ಅವುಗಳು ಹಾರಾಡಬೇಕು, ಇಲ್ಲದೆ ಇದ್ರೆ ಅಪಘಾತ ಸಂಭವಿಸುತ್ತದೆ. ಆ ರಡಾರಿಂದ ಅದು ಹೋಗುತ್ತದೆ, ಆಮೇಲೆ ನಿಯಂತ್ರಣ ತಪ್ಪಿ ಹೋಗುತ್ತೆ. ಅದಕ್ಕೊಂದು ಹಾದಿ ಇದೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಕ್ತ ನೇತ್ರಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆಕಾಶ ವಿಶಾಲವಾಗಿದೆ, ಅಡ್ಡದಡ್ಡಾಡಿ ಅದನ್ನ ಓಡಿಸಲಿಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಒಂದು ಮಾರ್ಗ ಇದೆ, ಒಂದು ಹಾದಿ ಇದೆ. ಆ ಹಾದಿಯಲ್ಲೇ ಅವರು ಅದನ್ನು ಓಡಿಸಬೇಕು, ಆರಿಸಬೇಕು. ಆ ವಿಮಾನಗಳು ಹಾರಾಡೋದಕ್ಕೊಂದು ಹಾದಿ ಇದೆ, ಒಂದು ಮಾರ್ಗ ಇದೆ. ಅದೇ ತರನೇ ಸಮುದ್ರದಲ್ಲಿ ಹಡಗುಗಳಿಗೆ ಒಂದು ಮಾರ್ಗ ಇದೆ. ಆ ಮಾರ್ಗ ತಪ್ಪಿದರೆ ಅದು ಮುಂದೆ ಹೋಗೋದಿಲ್ಲ, ಅದು ಎಡವಟ್ಟಾಗತ್ತೆ, ತೊಂದರೆಗೆ ಒಳಗಾಗುತ್ತೆ. ಅದೇ ತರನೇ ಪ್ರಿಯರೇ, ಭೂಮಿಯಿಂದ ಪರಲೋಕಕ್ಕೆ ಒಂದು ಹಾದಿ ಇದೆ. ಹೇಗೆ ಆಕಾಶದಲ್ಲಿ ಆ ವಿಮಾನಗಳಿಗೆ ಒಂದು ಹಾದಿ ಇದೆಯೋ, ಸಮುದ್ರದಲ್ಲಿ ಹಡಗುಗಳಿಗೆ ಒಂದು ಹಾದಿ ಇದೆಯೋ, ಅದೇ ತರಹ ಭೂಮಿಯಿಂದ ಪರಲೋಕಕ್ಕೆ ಒಂದು ಹಾದಿ ಇದೆ. ಅದು ಆ ಹಾದಿ ತೆರೆದುಕೊಟ್ಟವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ. ಅಪೊಸ್ತಲರ ಕೃತ್ಯಗಳು 1:10 ಓದೋಣ. ಅಪೊಸ್ತಲರ ಕೃತ್ಯಗಳು 1:10, ಆಕ್ಟ್ಸ್ 1:10. ಅಲ್ಲಿ 11 ಮಂದಿಯಲ್ಲಿ ಕೂಡಿ ಬಂದಿದ್ದಾರೆ. ಕೊನೆಯದಾಗಿ ಆತನು ಹೇಳಿದಂತ ಮಾತು 7ನೇ ವಾಕ್ಯ, 7:8 ಆತನು ಹೇಳಿದನು, ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಯೆರೂಸಲೇಮು, ಸಮರಿಯ, ಯೂದಾಯ, ಪ್ರಪಂಚದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಬೇಕು ಎಂಬುದಾಗಿ ಹೇಳಿ, ಈ 9:10
ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲೀಲಿಯಾದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಅದು ಒನ್ ವೇ ಅಲ್ಲ. ಆತನು ಪರಲೋಕಕ್ಕೆ ಹೋದ ಹಾದಿ ಒನ್ ವೇ ಅಲ್ಲ. ಅದು ದುಮಾರ್ಗ, ಅಂದರೆ ಹೋಗುವುದಕ್ಕೂ ಬರುವುದಕ್ಕೂ ಮಾತ್ರವಲ್ಲ, ನಾವು ಒಂದು ಸಾರಿ ಆ ಮಾರ್ಗದಲ್ಲಿ ಪರಲೋಕ ಸೇರುತ್ತೇವೆ. ಆ ಮಾರ್ಗದಲ್ಲಿ ನಾವು ಒಂದು ಸಾರಿ ಪರಲೋಕ ಸೇರುತ್ತೇವೆ. ಪ್ರಿಯರೇ, ಪರಲೋಕಕ್ಕೆ ಒಂದು ಹಾದಿಯನ್ನು ಆತನು ತೆರೆದುಕೊಟ್ಟಿದ್ದಾನೆ. ಈಗ ಆತನು ಅಲ್ಲಿ ಪರಲೋಕವನ್ನು ತೆರೆಯುವವನಾಗಿದ್ದಾನೆ. ಪರಲೋಕಕ್ಕೆ ಆತನು ಒಂದು ಹಾದಿಯನ್ನು ತೆರೆದುಕೊಟ್ಟಿದ್ದಾನೆ ಎಂಬುದು ಮಾತ್ರವಲ್ಲ, ಈಗ ಪರಲೋಕ ತೆರೆಯುವುದನ್ನು ನಾವು ನೋಡ್ತೇವೆ. ಅದೇ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 56ನೇ ವಾಕ್ಯ, 7:56, ಆಕ್ಟ್ಸ್ 7:56. ಅಲ್ಲಿ ಸ್ತೇಫಾನನು ಹೇಳುವಂತ ಮಾತು ನೋಡ್ರಿ, 55-56. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಹೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಅಂದನು. ಈ ಸ್ತೇಫಾನನನ್ನು ಕಲ್ಲೆಸೆದು ಕೊಲ್ಲುವುದಕ್ಕಿಂತ ಕೆಲವು ವರ್ಷಗಳ ಹಿಂದೆ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ 40 ದಿವಸಗಳ ಕಾಲ ಅನೇಕರಿಗೆ ಪ್ರತ್ಯಕ್ಷನಾಗಿ ತಾನು ಬದುಕಿದ್ದಾನೆ ಎಂಬುದನ್ನು ಕಾಣಿಸಿಕೊಂಡು ದೇವರ ರಾಜ್ಯದ ಬೋಧನೆಯನ್ನು ಮಾಡುತ್ತಾ ಪರಲೋಕಕ್ಕೆ ಹೋದನು. ಯಾರು ಆಮೇಲೆ ಆತನನ್ನು ನೋಡಲಿಲ್ಲ. ಆದರೆ ಈಗ ಸ್ತೇಫಾನನು ಒಬ್ಬ ರಕ್ತಸಾಕ್ಷಿಯಾಗಿ ಸಾಯುವಾಗ ಪರಲೋಕ ತೆರೆದಿರುವುದನ್ನು, ಅವತ್ತು ಆ ಎಣ್ಣೆಮರೆ ಗುಡ್ಡದಿಂದ ಆಕಾಶದ ಕಡೆ ಹೋದ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ಅವನು ತನ್ನ ಸ್ವಂತ ಕಣ್ಣಿನಿಂದ ಕಂಡನು. ದೇವರ ಮಹಿಮೆಯು ದೇವರ ಬಲಗಡೆಯಲ್ಲಿ ನಿಂತಿರುವ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಸತ್ತವರಿಂದ ಎದ್ದು ಬಂದ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಆರೋಹಣವಾಗಿ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆದರೆ ಈ ತಮ್ಮ ದಾಸನನ್ನ ಸ್ವೀಕರಿಸುವುದಕ್ಕಾಗಿ ಆತನು ನಿಂತಿರುವುದನ್ನ ಕಂಡನು ಎಂಬುದಾಗಿ ನೋಡ್ತೇವೆ. ವಿ ಆರ್ ಗೋಯಿಂಗ್ ಟು ಸಿ ಹಿಸ್ ಫೇಸ್. ನಾವು ಆತನ ಮುಖವನ್ನು ಒಂದು ದಿವಸ ನೋಡ್ಲಿಕ್ಕಿದ್ದೇವೆ. ಆತನು ಹೋದ ಹಾದಿಯಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. ಅದೇ ಹಾದಿಯಲ್ಲಿ ಆತನು ಮರಳಿ ಬರುತ್ತಾನೆ. ಜಕರಿಯ ಅದರ ಬಗ್ಗೆ ಹೇಳುತ್ತಿದ್ದಾನೆ. ಪ್ರಿಯರೇ, ಎಂಥ ಆಶೀರ್ವಾದ! ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ಅಲ್ಲಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಬರುವುದನ್ನು ಎದುರು ನೋಡ್ತಾ ಇದ್ದೇವೆ ಎಂಬುದನ್ನ ಪೌಲನು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾನೆ. ಒಂದು ಹಾದಿ ಇದೆ, ಆತನು ಅಲ್ಲಿಂದ ಬರ್ತಾನೆ. ಪುನರುತ್ಥಾನ ಹೊಂದಿರುವುದರಿಂದ 4ನೇ ಆಶೀರ್ವಾದ ಏನಂದ್ರೆ, ಪರಲೋಕವು ತೆರೆಯಲ್ಪಟ್ಟಿದೆ. ಪರಲೋಕಕ್ಕೆ ಒಂದು ಹಾದಿ ತೆರೆಯಲ್ಪಟ್ಟಿದೆ, ಒಂದು ಮಾರ್ಗ ತೆರೆಯಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಒಂದು ಮಾರ್ಗವನ್ನ ಆತನು ತೆರೆದುಕೊಟ್ಟಿದ್ದಾನೆ. ಇನ್ನೊಂದು ವಾಕ್ಯ ಕೂಡ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಾಕ್ಯ, ಹೀಬ್ರೂ 10:20. ಇಬ್ರಿಯರಿಗೆ 10:20. ಇದನ್ನು ಆತ್ಮೀಯವಾಗಿಯೂ ನಾವು ಚಿಂತನೆ ಮಾಡಬಹುದಾಗಿದೆ. ಇಬ್ರಿಯರಿಗೆ 10:19-20. ಹೀಬ್ರೂ ಚಾಪ್ಟರ್ 10 verse 19 and 20. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ನ್ಯೂ ವೇ, ಹೊಸ ದಾರಿಯಲ್ಲಿ
ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಇದು ಅತಿ ಪರಿಶುದ್ಧ ಸ್ಥಳದ ಒಂದು ಪ್ರವೇಶನ ಕುರಿತಾಗಿಯೂ ನಾವು ನೋಡಬಹುದು. ಆದರೆ ಈಗ ಅತಿ ಪರಿಶುದ್ಧ ಸ್ಥಳ ಇಲ್ಲ. ಈಗ ಅತಿ ಪರಿಶುದ್ಧ ಸ್ಥಳ ಅದು ದೇವರ ಬಳಿಯಲ್ಲಿದೆ, ಪರಲೋಕದಲ್ಲಿದೆ. ಅಲ್ಲಿಗೆ ಒಂದು ಮಾರ್ಗವನ್ನ ಆತನು ತೆರೆದಿದ್ದಾನೆ ಎಂಬುದನ್ನು ನಾವಿಲ್ಲಿ ನೋಡ್ತೇವೆ. ಜೀವವುಳ್ಳ ಹೊಸ ದಾರಿ, ಇದನ್ನು ಆತ್ಮೀಯವಾಗಿ ನಾವು ಚಿಂತನೆ ಮಾಡಬಹುದು. ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ನೋಡಿ, ಇವತ್ತು ದೇವರ ಸಮಕ್ಷಮದಲ್ಲಿ ಬರುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಒಂದು ಹೊಸ ದಾರಿ ಇದೆ. ಅದಕ್ಕಾಗಿ ಆ ಕುರಿ, ದನ ಇಂತಹಗಳ ರಕ್ತದ ಅಗತ್ಯ ಇಲ್ಲ, ಪ್ರಾಣಿಗಳ ರಕ್ತದ ಅಗತ್ಯ ಇಲ್ಲ. ಆತನ ಸ್ವಂತ ರಕ್ತದ ಮೂಲಕ ಆ ಮಾರ್ಗವನ್ನು ಆತನು ತೆರೆದಿದ್ದಾನೆ. ಇದು ಕೂಡ ಆತನು ಪುನರುತ್ಥಾನ ಹೊಂದಿರುವುದರಿಂದಲೇ ಈ ಆಶೀರ್ವಾದ ನಮ್ಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ಪರಲೋಕಕ್ಕೆ ಒಂದು ಮಾರ್ಗ ತೆರೆದಿದೆ. ನಾವು 4 ಅಂಶಗಳನ್ನು ನೋಡಿದೆವು ಪ್ರಿಯರೇ. ಮೊದಲನೇ ಅಂಶ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ನನ್ನ ಪಾಪ ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ ಎಂಬುದಕ್ಕೆ ಅದು ಖಾತರಿಯಾಗಿದೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಲಿದಾನವನ್ನ ತಂದೆಯಾದ ದೇವರು ಅಂಗೀಕರಿಸಿದನು ಎಂಬುದಕ್ಕೆ ಪುರಾವೆ ಏನೆಂದರೆ, ಆತನು ಸತ್ತವರಿಂದ ಎದ್ದು ಬಂದದ್ದು. ಇಲ್ಲದೆ ಹೋಗಿದ್ರೆ ಅದೊಂದು ತ್ಯಾಗ ಮರಣವಾಗುತ್ತಿತ್ತು, ಅದರ ಪಾಪ ಪರಿಹಾರವಾಗ್ತಿರ್ಲಿಲ್ಲ. ಸೊ ಮೊದಲನೇ ಆಶೀರ್ವಾದ ಏನು ಅಂದ್ರೆ, ನಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ. ಎರಡನೇದು ಏನಂದ್ರೆ, ಈ ಲೋಕಕ್ಕೆ ಒಂದು ನ್ಯಾಯ ತೀರ್ಪಿದೆ. ಈ ಲೋಕದಲ್ಲಿ ಈಗ ಅನ್ಯಾಯ ಮಾಡುವವರು ಅವರಿಗೆ ಒಂದು ನ್ಯಾಯ ತೀರ್ಪಿದೆ, ಜಡ್ಜ್ಮೆಂಟ್ ಇದೆ. ಅದು ಯಾವುದರ ಮೂಲಕ ಖಾತರಿಪಡಿಸುತ್ತಿದ್ದಾನೆ? ಆತನು ಸತ್ತವರಿಂದ ಎದ್ದು ಬಂದದ್ದರಿಂದ ಅದರ ನಿಶ್ಚಯವನ್ನು ಅವನು ಹೇಳುವವನಾಗಿದ್ದಾನೆ ಪೌಲನು. ಮೂರನೇದಾಗಿ ದೇವರ ಆತ್ಮನನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ. ಪವಿತ್ರಾತ್ಮನನ್ನು ರಕ್ಷಣೆ ಹೊಂದುವ ಪ್ರತಿಯೊಬ್ಬರಿಗೂ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನನ್ನು ಆತನು ಕೊಡುವವನಾಗಿದ್ದಾನೆ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ತ್ರಯೇಕ ದೇವರು ನನ್ನೊಳಗೆ ನಮ್ಮೊಳಗೆ ವಾಸ ಮಾಡುತ್ತಿದ್ದಾನೆ. ಅನೇಕರು ಅನೇಕ ಸಾವಿರ ರೂಪಾಯಿಗಳು ಖರ್ಚು ಮಾಡಿ ದೇವರ ಕೋಣೆಯನ್ನು ನಿರ್ಮಿಸುತ್ತಾರೆ. ಆದಾಗ್ಯೂ ಆ ದೇವರಲ್ಲಿ ವಾಸ ಮಾಡುವುದಿಲ್ಲ. ಆದ್ರೆ ಆ ಸೃಷ್ಟಿಕರ್ತನಾದ ಏಕ ಸತ್ಯ ನಿತ್ಯ ದೇವರು, ಪರಿಶುದ್ಧನಾದ ದೇವರು ನಮ್ಮೊಳಗಡೆ ವಾಸ ಮಾಡುತ್ತಿದ್ದಾನೆ. ನಮ್ಮನ್ನು ತನ್ನ ಪುನರುತ್ಥಾನ ಹೊಂದಿರುವುದಾಗಿ ಪರಲೋಕಕ್ಕೆ ಒಂದು ಹಾದಿ, ಒಂದು ಹೊಸ ದಾರಿ, ಜೀವವುಳ್ಳ ದಾರಿ ತೆರೆದಿದೆ. ಆತನ ದಾರಿಯ ಮಾರ್ಗವಾಗಿ ಹೋಗಿ ಆತನು ಕಾಣೆಯಾಗಲಿಲ್ಲ. ಆತನು ಪರಲೋಕಕ್ಕೆ ಆರೋಹಣವಾಗಿ ಎಲ್ಲಿದ್ದಾನೋ ನಮ್ಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸ್ತೇಫಾನನು ದೇವರ ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡನು. ಆತನು ಈಗಲೂ ಅಲ್ಲಿದ್ದಾನೆ. ಈಗಲೂ ಸಹ ದೇವರ ಬಲಗಡೆಯಲ್ಲಿ ಆ 5 ಗಾಯಗಳನ್ನು ಇಟ್ಟುಕೊಂಡು ಆ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ನಮ್ಮ ಪರವಾಗಿ ದೇವರಿಗೆ ವಿಜ್ಞಾಪನೆ ಮಾಡುವವನಾಗಿ ಅಲ್ಲಿದ್ದಾನೆ. ಅದು ಮತ್ತೊಂದು ಆಶೀರ್ವಾದ. ಅದರ ನಾನೀಗ ಅದನ್ನ ವಿವರಿಸಲಿಕ್ಕೆ ಇಲ್ಲ. ಆತನು ಅಲ್ಲಿದ್ದಾನೆ. ಆತನು ಅಲ್ಲಿಂದ ಮರಳಿ ಬರುವವನಾಗಿದ್ದಾನೆ. ಆತ್ಮೀಯವಾಗಿ, spiritually when we think like we can approach the throne of grace, ದೇವರ ಕೃಪೆ ಬರಲಿಕ್ಕೆ ನಮಗೆ ಆಸ್ಪದ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. 5ನೇದಾಗಿ ಪ್ರಿಯರೇ, ನಮಗೊಂದು ನಿರೀಕ್ಷೆ ಇದೆ. ವಿ ಹ್ಯಾವ್ ಎ ಹೋಪ್. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1ರಿಂದ ನಿರೀಕ್ಷೆ ಇಲ್ಲದ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. There are millions of people are living without hope, hopeless. millions. ಆದ್ರೆ ನಮಗಾದರೂ ಒಂದು ನಿರೀಕ್ಷೆ ಇದೆ. ಏನಾದ್ರು ನಿರೀಕ್ಷೆ? ಯೋಹಾನ ಸುವಾರ್ತೆ 14:1 ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ.
ನನ್ನ ತಂದೆಯ ಬರಿಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವೂ ನಿಮಗೆ ತಿಳಿದಿದೆ ಅಂದನು. ಇಲ್ಲಿ ಕರ್ತನ ಹೇಳುವುದೇನು? ತಿರುಗಿ ಬಂತು. ಇಲ್ಲಿ ಪುನರುತ್ಥಾನದ ಬಗ್ಗೆ ಏನು ಹೇಳಲಿಲ್ಲ, ಆದ್ರೆ ಅವ್ರಿಗೂ ಅರ್ಥವಾಗಲಿಲ್ಲ. ಆದ್ರೆ ದೇವರಾತ್ಮನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ತಿರುಗಿ ಬಂದು ಅಂದರೆ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗಿ ಮತ್ತು ಆತನು ಅಲ್ಲಿಂದ ಬರುವವನಾಗಿದ್ದಾನೆ. ಈಗ ಎಲ್ಲಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು? ದೇವರ ಬಲಗಡೆಯಲ್ಲಿದ್ದಾನೆ. ನಾನು ಹೇಗೆ ಇಲ್ಲಿ ಕೂತಿದ್ದೇನೋ ಅದೇ ತರಹ ಅಂದರೆ ಆಶ್ಚರ್ಯವಾಗಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಸ್ತೆಫಾನನಿಗೆ ತನ್ನನ್ನು ತೋರಿಸಿಕೊಟ್ಟನು. ಪೌಲನ ಹತ್ರ ದೇವರು ಅಲ್ಲಿಂದ ಮಾತನಾಡಿದನು. ಪ್ರಕಟಣೆಯಲ್ಲಿ ಯೋಹಾನನಿಗೆ ಇಲ್ಲಿ ಮೇಲೆ ಬಾ ಎಂಬುದಾಗಿ ಕರೆಯುವ ಶಬ್ದವನ್ನು ನಾವು ಕೇಳುತ್ತೇವೆ. ನಾವು ಪರಲೋಕ ಸಂಸ್ಥಾನದವರು, ನಾವಿಲ್ಲಿ ಪ್ರವಾಸಿಗಳು. ಆದ್ರೆ ಇಲ್ಲಿ ಒಂದು ನಿರೀಕ್ಷೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ ನಮಗೊಂದು ನಿರೀಕ್ಷೆ. ಅದು ಹೆಚ್ಚು ಕಷ್ಟದಲ್ಲಿ ಇರುವವರಿಗೆ, ಶೋಧನೆಯಲ್ಲಿ ಇರುವವರಿಗೆ, ಸಂಕಟಗಳಲ್ಲಿ ಇರುವವರಿಗೆ, ಸಮಸ್ಯೆಗಳಲ್ಲಿ ಇರುವವರಿಗೆ ಆದರಣೆಯ ಮಾತು ಏನದು? ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ. ಇವತ್ತು ನನ್ನನ್ನು ಕೇಳುವ ಪ್ರಿಯರೇ, ನೀವು ಯಾರಾದರೂ ಕಳವಳದಿಂದ ಇದ್ದೀರಾ? ನೀವು ಯಾವಾದರೂ ಸಮಸ್ಯೆಗಳಿಂದ ಇದ್ದೀರಾ? ಮನ ಕಷ್ಟದಿಂದ ಇದ್ದೀರಾ? ಕುದ್ದಿ ಹೋಗಿದ್ದೀರಾ? ನಿಮ್ಮನ್ನು ಸಂತೈಸುವ ಮಾತಿದು. ಕಳವಳಗೊಳ್ಳಬೇಡ್ರಿ, ನನ್ನನ್ನು ನಂಬರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಾನು ನಿಮ್ಗೆ ಹೇಳುತ್ತಿದ್ದನು. ನಾನು ತಿರುಗಿ ಬರ್ತೇನೆ. ಸೆಕೆಂಡ್ ಕಮಿಂಗ್, ಅದನ್ನು ತಿರುಗಿ ಬರ್ತಾನೆ. ಓ ಎಂಥ ಸಂತೋಷದ ಸಂಗತಿ! ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಬಾರಿ ಬಂದಾಗ ಒಬ್ಬ ದೇವದೂತನು ಆ ಕುರುಬರಿಗೆ ಹೇಳಿದನು, ಇವತ್ತು ದಾವೀದೂರಲ್ಲಿ ನಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನು ಎಂಬುದಾಗಿ. ಲೂಕನ ಸುವಾರ್ತೆ 2:10 ನಾವು ಅದನ್ನು ಓದುತ್ತೇವೆ. ಆದರೆ ಕರ್ತನ ಎರಡನೇ ಬರೋಣದ ಕುರಿತಾಗಿ ಹೇಳುವಾಗ ಅದು ಏನು ನಮ್ಗೆ ಗೊತ್ತಿಲ್ಲ. ಇಬ್ಬರು ದೇವದೂತರು ಬಂದು ಸಾಕ್ಷಿ ಹೇಳುವುದನ್ನ ಅಪೊಸ್ತಲರ ಕೃತ್ಯಗಳು 1:10 ನಾವು ನೋಡ್ತೇವೆ. ಮೊದಲನೇ ಬಾರಿ ಬಂದಾಗ ಹೇಳಿದ ಒಬ್ಬ ದೇವದೂತನಾಗಿದ್ದರೆ, ಎರಡನೇ ಬಾರಿ ಬರುವುದರ ಬಗ್ಗೆ ಹೇಳುವುದಕ್ಕೆ ದೇವರು 2 ದೇವದೂತರನ್ನ ಕಳಿಸಿದನು. 2 ದೇವದೂತರನ್ನ ಕಳಿಸಿದನು. ಅದು ನಮ್ಮ ನಿರೀಕ್ಷೆಯಾಗಿದೆ. ಯಾವ ಸಮಯದಲ್ಲೂ ಬರಬಹುದು, ಅಥವಾ ಯಾವ ಸಮಯದಲ್ಲಾದರೂ ನಾನು ನನ್ನ ದೇಹ ಬಿಟ್ಟು ಕರ್ತನ ಬಳಿಗೆ ಹೋಗಬಹುದು. ನಾವು ಎತ್ತ ಹೋಗ್ತೇವೆ ಎಂಬುದು ನಮಗೆ ಖಂಡಿತವಾಗಿ ಗೊತ್ತಿದೆ ಪ್ರಿಯರೇ. ನಿರೀಕ್ಷೆ ಇಲ್ಲದವರಲ್ಲ ನಾವು. ಅದಕ್ಕೆ ಪೌಲನು ಥೆಸಲೋನಿಕದವರು ಪತ್ರಿಕೆ 4ನೇ ಅಧ್ಯಾಯ 13-18 ಓದುವಾಗ ಅವನೊಂದು ಮಾತು ಹೇಳ್ತಾನೆ. ಅದು ಸಂದರ್ಭದಲ್ಲಿ ಓದುವುದು ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಥೆಸಲೋನಿಯನ್ ಚಾಪ್ಟರ್ 4 verses 13 onwards. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ನಿರೀಕ್ಷೆ ಇಲ್ಲದವರಾದ ಇತರರು, ಕರ್ತನನ್ನ ನಂಬಾದವರು, ರಕ್ಷಣೆ ಹೊಂದದವರು, ತಿರುಗಿ ಹುಟ್ಟದವರು, ಅವ್ರಿಗೇನಿಲ್ಲ? ನಿರೀಕ್ಷೆ ಇಲ್ಲ. ಅವರಿಗೆ ನಿರೀಕ್ಷೆ ಇಲ್ಲ. ಆದರೆ ನಮಗೆ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆ ಏನು? ಇಲ್ಲಿಯೂ ಕಾಂಟೆಕ್ಸ್ಟ್ ಅದುವೇ, ಆತನ ಮರಳಿ ಬರೋಣವು, ಆತನ ಎರಡನೆಯ ಬರೋಣವು. ನಮ್ಮ ನಿರೀಕ್ಷೆ ಅದಾಗಿದೆ. ಪೌಲ ಹೇಳ್ತಾ ಇದ್ದಾನೆ, ನಮ್ಮ ಪ್ರಜೆ ಅಂದ್ರೆ ನಮ್ಮ ಸಿಟಿಸನ್ಶಿಪ್ ಅದು ಪರಲೋಕದಲ್ಲಿದೆ. ಅಲ್ಲಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವುದನ್ನ ಎದುರು ನೋಡ್ತಾ ಇದ್ದೇವೆ. ಒಂದು ಲಿವಿಂಗ್ ಹೋಪ್, ಜೀವಕರವಾದ ನಿರೀಕ್ಷೆ. ಇದು ಕಟ್ಟುಕತೆಗಳ ಆಧಾರದ ಮೇಲೆ ಅಲ್ಲ, ಅಜ್ಜಿಕತೆಗಳ ಆಧಾರದ ಮೇಲೆ ಅಲ್ಲ, ಅಂದ ಕಂದೆ ಎಂಬ ಮಾತುಗಳ ಆಧಾರದ ಮೇಲೆ ಅಲ್ಲ. ಖಚಿತವಾದ ಮಾತು. ಮೊದಲನೇ ಸಾರಿ ಬಂದದು ಎಷ್ಟು ನಿಜವೋ ಅದೇ ತರ ನಮ್ಮ ಕರ್ತನು
ಸಮೀಪದಲ್ಲಿದ್ದಾನೆ, ಆತನು ಬರ್ತಾನೆ. ಅದು ನಮಗೆ ಏನನ್ನು ಕೊಟ್ಟಿದೆ ಅಂದ್ರೆ, ಅದು ನಿರೀಕ್ಷೆಯನ್ನು ಕೊಟ್ಟಿದೆ. ಎಂತ ನಿರೀಕ್ಷೆ? ಅದು ಭಾಗ್ಯಕರವಾದ ಆಶೀರ್ವಾದಕರವಾದ ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ. ತೀತನ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ನೋಡ್ತೇವೆ. ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಅದು ಹಾಗೆ ಹೋಗುತ್ತೆ. ಭಾಗ್ಯಕರವಾದ ನಿರೀಕ್ಷೆ, ಜೀವಿಸುವ ನಿರೀಕ್ಷೆ, ಎ ಲಿವಿಂಗ್ ಹೋಪ್, ಎ ಗ್ಲೋರಿಯಸ್ ಹೋಪ್, ಬ್ಲೆಸ್ಡ್ ಹೋಪ್ ಹೇಗೆ ಸಿಕ್ಕಿತು ನಮಗೆ? ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ. ಪ್ರಿಯರೇ, 6ನೇ ಅಂಶ, ಯೇಸು ಕ್ರಿಸ್ತನು ದೇವರು ಎಂಬುದನ್ನು ಅದರ ಮೂಲಕ ಸಾಬೀತುಪಡಿಸಿದನು ಲೋಕಕ್ಕೆ. ಅಪೊಸ್ತಲರ ಕೃತ್ಯಗಳು 2:31. ಸಮಯ ಕಡಿಮೆ ಆಯ್ತು, ನಾನು ಇನ್ನೂ ಇದೆ ಹೆಚ್ಚಾಗಿ ಅನ್ಕೊಂಡೆ. ಅದೊಂದು ವಾಕ್ಯ ಓದಿ ನಾನು 7ನೇ ಅಂಶಕ್ಕೆ ಹೋಗ್ತೇನೆ. ಅದು ಇನ್ನೂ ಬಹಳ ಆಶೀರ್ವಾದಕರವಾದದ್ದು. Acts 2:31. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂದಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂದಲೂ ಹೇಳಿದನು. ಆತನು ದೇವರು ಎಂಬುದಕ್ಕೆ ಮತ್ತೊಂದು ಪುರಾವೆ ಏನೆಂದರೆ, ಆತನು ಸತ್ತವರಿಂದ 3ನೇ ದಿವಸ ಎದ್ದು ಬಂದದ್ದು. ಸತ್ತವರಿಂದ 3ನೇ ದಿವಸ ಎದ್ದು ಬಂದದ್ದರಿಂದ 6ನೇ ಅಂಶ ನಮ್ಗೆ ಆಶೀರ್ವಾದಕರವಾದ ಒಂದು ಮಾತೇನೆಂದರೆ, ನಮ್ಮ ಕರ್ತನು ದೇವರು ಎಂಬುದಕ್ಕೆ ಅದು ಆಧಾರವಾಗಿದೆ. 7ನೇದಾಗಿ 1 ಯೋಹಾನ 3ನೇ ಅಧ್ಯಾಯ 1-2. 1 ಯೋಹಾನ 3ನೇ ಅಧ್ಯಾಯ 1-2. ಇದು ಅತಿಶ್ರೇಷ್ಠವಾದದ್ದು ಪ್ರಿಯರೇ. ಅದು ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ವಾಕ್ಯದಿಂದ ಹುಟ್ಟಿದವರು ಆತನನ್ನು ನೋಡುವವರಾಗಿದ್ದಾರೆ. 1 ಓದುವುದಿಲ್ಲ, 2 ಮಾತ್ರ ಓದುತ್ತೇನೆ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವವೆಂದು ಬಲ್ಲೆವು. ದೇವರ ಆತ್ಮನನ್ನು ಕೊಟ್ಟಿದ್ದಾನೆ, ಅತಿಶ್ರೇಷ್ಠವಾದ ಒಂದು ಆಶೀರ್ವಾದ. ನಮ್ಮ ಕರ್ತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗಿರುವ ಆ ಕರ್ತನು ಮರಳಿ ಬರುವಾಗ ಕರ್ತನನ್ನು ನಂಬಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಪುನರುತ್ಥಾನ ಹೊಂದಿ ಆತನ ಹಾಗೆಯೇ ಕಾಣಿಸಿಕೊಳ್ಳುವನು, ಆತನ ಹಾಗೆಯೇ ಇರುವನು ಎಂಬುದಾಗಿ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವವೆಂದು ಬಲ್ಲವು. ಈ ನನ್ನ ಶರೀರ ಲಯವಾಗುತ್ತದೆ, ಲಯವಾಗದ ಮಹಿಮೆಯ ಶರೀರ ಸಿಗುತ್ತದೆ. ಆ ಶರೀರ ಯಾಗಿರುತ್ತದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೆಯೇ ಇರುತ್ತದೆ. ಇದೆಲ್ಲವೂ ಆತನು ಪುನರುತ್ಥಾನ ಹೊಂದಿರುವುದರಿಂದ ದೊರಕಿತು. ಸಮಯ ಎಲ್ಲಿ ನಿಂತೋಯ್ತು, ಈ ಅಂಶಗಳನ್ನು ಒಂದು ಸಾರಿ ಹೇಳಿ ನಾನು ಮುಗಿಸ್ತೇನೆ. ಆಶೀರ್ವಾದಗಳು. ಮೊದಲನೇ ಆಶೀರ್ವಾದ, ನಮ್ಮ ಪಾಪಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಟ್ಟಿದೆ, ತಂದೆಯಾದ ದೇವರ ಬಲಿದಾನವನ್ನು ಅಂಗೀಕರಿಸಿದ್ದಾನೆ ಎಂಬುದಕ್ಕೆ ಪುರಾವೆ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ. 2ನೇದು, ಈ ಅನ್ಯಾಯದ ಲೋಕಕ್ಕೆ ಒಂದು ನ್ಯಾಯ ತೀರ್ಪಿದೆ. 3ನೇದು, ದೇವರ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. 4ನೇದು, ಪರಲೋಕಕ್ಕೆ ಒಂದು ಹೊಸ ದಾರಿಯನ್ನು ತೆರೆದು ಕೊಟ್ಟಿದ್ದಾನೆ. 5ನೇದು, ಒಂದು ಜೀವಕರವಾದ ನಿರೀಕ್ಷೆ ನಮಗಿದೆ. 6ನೇದು, ಆತನು ದೇವರಾಗಿದ್ದಾನೆ ಎಂಬುದಕ್ಕೆ ಅದೊಂದು ಪುರಾವೆಯಾಗಿದೆ. 7ನೇದು, ಆತನು ಪುನರುತ್ಥಾನ ಹೊಂದಿ ಮರಳಿ ಬರುವಾಗ ನಾವುಗಳು, ಆತನನ್ನು ನಂಬಿರತಕ್ಕಂಥ ನಾವುಗಳು ಆತನ ಹಾಗೆಯೇ ಒಂದು ಲಯವಾಗದ ಮಹಿಮೆಯ ಶರೀರದೊಟ್ಟಿಗೆ ಕಾಣಿಸಿಕೊಳ್ತೇವೆ. ಅದಕ್ಕೆ 1000 ಕೋಟಿ ಕೊಟ್ಟರೂ ಅಂತಹ ಒಂದು ಶರೀರ ದೊರಕುವುದಿಲ್ಲ. ರಕ್ಷಣೆ ಹೊಂದಿದವರಿಗೆ ಮಾತ್ರ ದೊರಕುವಂಥದ್ದು. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ದೃಢಪಡಿಸಲಿ, ಪ್ರೋತ್ಸಾಹಿಸಲಿ, ಆತನ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯಿಸಲಿ. ಮತ್ತೊಮ್ಮೆ ಕರ್ತನಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ, ಸ್ತೋತ್ರವನ್ನು ಸಲ್ಲಿಸುತ್ತೇನೆ.